ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರುತಿ ಲಾಗ್ಸ್ ಇನ್ ಕನ್ನಡ. ಫ್ರೆಂಡ್ಸ್, ಇನ್ನೂ ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ. ಫ್ರೆಂಡ್ಸ್, ಇಲ್ಲಿ ನನ್ನ ಮಗ ಇವಾಗ ತಾನೇ ಎದ್ದಿದ್ದ, ಸೊ ಹಾಗಾಗಿ ಸ್ವಲ್ಪ ಕ್ಯಾಮ್ರಾ ನೋಡಿಕೊಂಡು ಆಟ ಆಡ್ತಿದ್ದ. ಅವನಿಗೆ ಇಲ್ಲಿ ನಾನು ಒಂದು ಹಣ್ಣನ್ನು ಸುಲಿದು ಕೊಟ್ಟಿದ್ದೆ ಫ್ರೆಂಡ್ಸ್, ಅವನ್ನ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದ. ಸೊ ಇವಾಗ ನಾನು ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ಇದು ಸಂಜೆ ಮೇಲೆ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಮತ್ತು ಸಂಜೆ ಮೇಲೆ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಷ್ಟೊತ್ತು ನಾನು ಮಲ್ಕೊಂಡಿದ್ದೆ. ನನಗೂ ಯಾಕನೂ ಗೊತ್ತಿಲ್ಲ ಫ್ರೆಂಡ್ಸ್, ಅರ್ಧ ತಲೆನೋವು, ಸಿಕ್ಕಾಪಟ್ಟೆ ತಲೆನೋಸ್ತಾ ಇತ್ತು. ಹಾಗೆ ನಾನು ಕೂಡ ಸ್ವಲ್ಪ ರೆಸ್ಟ್ ಮಾಡಿದೆ. ಇವಾಗ ಇವನ್ನ ಎದ್ದ ಮೋಸಂಬಿ ಕೊಟ್ಟಿದ್ದೆ ಫ್ರೆಂಡ್ಸ್, ಮೋಸಂಬಿ ತಿಂದ. ಸಂಜೆ ಕೆಲಸ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. ಅಪ್ಪ ಬಿಡ್ಲಾ, ಕಾಲು ಕಡ್ಕೊಂಡ್ರ ಪಾತ್ರೆ ಇದ್ದಾವೆ ಫ್ರೆಂಡ್ಸ್, ಭಾಳ ಏನಿಲ್ಲ. ಒಂದೆರಡು ನಾನು ಊಟ ಮಾಡಿ 2 ತಟ್ಟೆ ಇದಾವೆ, ಅವೆರಡು ತಟ್ಟೆ ತೊಳ್ಕೊಂಬರ್ಬೇಕು. ಇಲ್ಲಿ ನೋಡಿ ನನ್ನ ಮಗ ಯಾವ ಥರ ಮಾಡಿದ್ದಾನೆ ಮನೆ ಅಂತ ನೋಡಿ. ಇದನ್ನೆಲ್ಲ ಕಸ ಗುಡಿಸ್ಕೋಬೇಕು ಇವಾಗ. ಚಹಾ ಏನು ಮಾಡಲ್ಲ ಫ್ರೆಂಡ್ಸ್, ಯಾಕಂದ್ರೆ ಹಾಲಿಲ್ಲ. ಸೊ ಅಂಗಡಿಗೆ ಹೋಗಿ ಹಾಲು ತರಕ್ಕೆ ಬೇಜಾರು. ನಮ್ಮ ಮನೆಯವ್ರು ಜಲ್ದಿನೇ ಬರ್ತೀನಿ ಅಂತಾರೆ. ಸೊ ಹಾಗಾಗಿ ಅವರೇ ಬರುವಾಗ ತೊಗೊಂಬರ್ತಾರೆ. ಸಂಜೆಗೆ ಅವ್ರು ಬಂದ ಮೇಲೆ ಕೇಳಬೇಕು ಫ್ರೆಂಡ್ಸ್ ಏನು ಮಾಡಂತಾರೆ. ಸ್ವಲ್ಪ ರೈಸ್ ಇದೆ, ನಾನು ಎಗ್ ರೈಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಏನು ಮಾಡ್ತಾರೆ ಗೊತ್ತಿಲ್ಲ. ನಾನು ಒಂದು ಕೆಲಸ ಮಾಡೋದ್ರಾಗೆ ಮತ್ತೊಂದು ಕೆಲಸ, ಮಮ್ಮಿ ನಿನ್ನ ಕೆಲಸ ಇನ್ನೂ ಮುಗ್ದಿಲ್ಲ, ಇನ್ನೂ ಕೆಲಸ ಅದಂತ ಕೆಲಸ ಕೊಡ್ತಿರ್ತಾನೆ ಫ್ರೆಂಡ್ಸ್ ನನ್ನ ಮಗ. ಚಿಕ್ಕ ಮಕ್ಕಳು ಹಾಗೆ ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ನಮ್ಮ ಮನೆಯವ್ರು ಬಂದಮೇಲೆ ಏನು ಅಡುಗೆ ಮಾಡಬೇಕಂತ ಕೇಳಿ ಅಡುಗೆ ಮಾಡಬೇಕು ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಇದು ಸ್ವಲ್ಪ ದಪ್ಪಾದಂಗೆ ಆಗಿದೆ, ಯಾಕೋ ಗೊತ್ತಿಲ್ಲ. ಹೊಸ ಫೋನ್ ತೊಗೊಳ್ಳೋಣ ಫ್ರೀಯಾಗಿ ತಲೆನೋವು ಬಂದಿದೆ ಫ್ರೆಂಡ್ಸ್ ನನಗೆ. ಹೊಸ ಫೋನ್ ಇರೋದ್ರಿಂದ ಜಾಸ್ತಿ ಏನಂತಾರಪ್ಪ ಬ್ರೈಟ್ನೆಸ್ ಇರುತ್ತಲ್ಲ, ಹಾಗಾಗಿ ಬಂದದಂತ ನಾನು ಅನ್ಕೋತೀನಿ. ಯಾವಾಗಲೂ ಬಂದಿಲ್ಲ ಫ್ರೆಂಡ್ಸ್ ನನಗೆ ತಲೆನೋವು. ಜ್ವರ ಬಂದಾಗ ಇಷ್ಟು ಬರುತ್ತಾ ಹೋಗಿರ್ತದೆ. ಇದು ಏನು ಜ್ವರ ಇಲ್ಲ, ಏನಿಲ್ಲ, ಆದರೂ ಸಿಕ್ಕಾಪಟ್ಟೆ ತಲೆನೋಸ್ತಾ ಇತ್ತು. ಎದಕ್ಕೆ ಗೊತ್ತಿಲ್ಲ. ಹಾಗೆ ಸ್ವಲ್ಪ ವಿಕ್ಸ್ನ ಹಚ್ಕೊಂಡು ಮಲ್ಕೊಂಡಿದ್ದೆ. ಇವಾಗ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು. ಹಾಗೆ ಎದ್ದು ಇವಾಗ ಕೆಲಸ ಮಾಡ್ತೀನಿ. ಅವ್ರು ಬಂದ ಮೇಲೆ ಏನು ಅಡುಗೆ ಮಾಡಂತಾರೋ ಆ ಅಡುಗೆ ಮಾಡುವಾಗ ನಿಮ್ಮೊಂದಿಗೆ ರೆಸಿಪಿನ ಶೇರ್ ಮಾಡ್ಕೊತೀನಿ. ಇವಾಗ ಸಂಜೆ ಆಗಿರೋದ್ರಿಂದ ಏನೇನು ಮಾಡ್ತೀವಿ ಮಾಮೂಲಿ ಇರ್ತದೆಲ್ಲ ಫ್ರೆಂಡ್ಸ್. ಸಂಜೆ ಆದಮೇಲೆ ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಬಾಗಿಲು ತೊಳೆಯೋದು ಇರ್ತದಲ್ಲ, ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ ನಿಮ್ಮ ಜೊತೆ. ಅಲ್ಲಿವರೆಗೆ ಬಾಯ್. ಸೊ ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಇಲ್ಲಿ ಚಪಾತಿ ಮತ್ತು ಇಷ್ಟು ಪಲ್ಯ ಇತ್ತು. ಒಂದು ಸ್ವಲ್ಪ ಜಾಸ್ತಿ ರೈಸ್ ಇತ್ತು. ನಾನೇನು ಅಂದ್ಕೊಂಡೆ ನಮ್ಮ ಮನೆಯವರಿಗೆ ಇಲ್ಲ ಎಗ್ ರೈಸ್ ಮಾಡ್ತೀನಿ ಅಂತ. ಇವಾಗ ನಾನು 4 ಎಗ್ ತೊಗೊಂಡಿದ್ದೀನಿ. ಬಿರಿಯಾನಿ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ ಮತ್ತು ಅರಿಶಿನ ಪುಡಿ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ, ರೈಸ್, ಇಷ್ಟು ಪದಾರ್ಥಗಳನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಒಂದು ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆ ಕಾದ ನಂತರ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು ಫ್ರೆಂಡ್ಸ್. ಇಲ್ಲಿ ಎಗ್ ರೈಸಿಗೆ ಎಣ್ಣೆ ಕಾದ ನಂತರ ನಾನು ಮೊಟ್ಟೆನ ಈ ಥರ ಸಪ್ರೇಟಾಗಿ ಒಡೆದಿಟ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಉಳ್ಳಾಗಡ್ಡಿನ ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು. ಹಾಗಾಗಿ ಹಸಿಮೆಣ್ಸಿಕಾಯಿನ ಹಾಕಬೇಕು ಫ್ರೆಂಡ್ಸ್. ಇವಾಗ ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ಹಸಿಮೆಣ್ಸಿಕಾಯಿನ, ಯಾಕಂದ್ರೆ ಮತ್ತು ನಾನು ಖಾರದ ಪುಡಿನ ಆ್ಯಡ್ ಮಾಡ್ತೀನಿ. ಇವಾಗ ನೋಡ್ತಾ ಇರ್ಬೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್ ಅಥವಾ 1.5 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟು ಹಾಕ್ತೀರಿ ಅಷ್ಟು ಸಖತ್ತಾಗಿ ಬರ್ತೈತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ನಾನು ಅಂದ್ಕೊಂಡಿದ್ದಿಲ್ಲ ಇಷ್ಟು ಟೇಸ್ಟಾಗಿ ಬರುತ್ತೆ ಅಂತ. ಫಸ್ಟ್ ಟೈಮ್ ನಾನು ಮಾಡಿದ್ದೆ ಎಗ್ ರೈಸ್. ನನಗನ್ನಿಸ್ತು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ಒಳ್ಳೆಯದಂತ ಅನ್ನಿಸ್ತು ಫ್ರೆಂಡ್ಸ್. ಅದೇ ಟೇಸ್ಟ್ ಕೊಡ್ತಾಯಿತ್ತು. ಯಾವುದೇ ಥರದಾದ ಸಾಸ್ನ ಯೂಸ್ ಮಾಡಿಲ್ಲ ನಾನು. ಮನೆಯಲ್ಲಿ ಇರ್ತಕ್ಕಂತಹ ಸಾಮಗ್ರಿಗಳಿಂದನೇ ಎಗ್ ರೈಸ್ ಮಾಡ್ಕೊಂಡಿದ್ದೀನಿ. ಇವಾಗ ಅರಿಶಿನ ಪುಡಿ, ಬಿರಿಯಾನಿ ಮಸಾಲ ಮತ್ತು ಗರಂ ಮಸಾಲ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಸ್ವಲ್ಪ ಖಾರದ ಪುಡಿ ಇವಾಗ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಉಪ್ಪನ್ನ ಹಾಕಬೇಕು ಫ್ರೆಂಡ್ಸ್. ಆ ರೈಸಿಗೆ ಹಾಕಿರ್ತೀವಿ, ನೋಡ್ಕೊಂಡು ಉಪ್ಪನ್ನ ಹಾಕಬೇಕು.
ಹಾಗೆಯೇ ಇಲ್ಲಿ ನಾನು ರೆಡ್ ಚಿಲ್ಲಿ ಪೌಡ್ರ್ ಇತ್ತು ಅದನ್ನು ಸುದ್ಕ ಆ್ಯಡ್ ಮಾಡಿದೆ ಫ್ರೆಂಡ್ಸ್. ಅಲ್ಲಿ ಕತ್ಲ ಬರತ್ತಿತ್ತು ಫ್ರೆಂಡ್ಸ್, ಹಾಗಾಗಿ ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡು ಒಂದು ಕೈಯಲ್ಲಿ ಎಗ್ ರೈಸ್ ಮಾಡ್ತಾಯಿದ್ದೆ. ಸ್ವಲ್ಪ ಟೈಮ್ ಭಾಳ ತಗೊತ್ತು, ಹಾಗಾಗಿ ಇವಾಗ ಅದು 4 ಮೊಟ್ಟೆ ಹೊಡೆದಿದ್ದೆ ಅಲ್ಲ ಫ್ರೆಂಡ್ಸ್, ಅದನ್ನು ಕಾದಿರೋ ಎಲ್ಲ ಮಸಾಲೆ ಹಾಕಿ ಪಾತ್ರೆ ಒಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಕಲರ್ ಎಷ್ಟು ಸಖತ್ತಾಗಿ ಬಂದಿದೆ. ಇಲ್ಲಿ ನೋಡಿ, ಹೈ ಫ್ಲೇಮ್ದಾಗ ಮಿಕ್ಸ್ ಮಾಡಬಾರ್ದು ಫ್ರೆಂಡ್ಸ್, ಮಿಡಲ್ ಅಥವಾ ಸ್ಲೋ ಫ್ಲೇಮ್ದಾಗ ಮಿಕ್ಸ್ ಮಾಡಬೇಕು. ಈ ಥರ ಆಯಿತು. ಇದನ್ನು ಒಂದು ಪ್ಲೇಟ್ನ ಮುಚ್ಚಿ 1 ಅಥವಾ 2 ನಿಮಿಷ ಅದು ಎಣ್ಣೆ ಬಿಟ್ಕೋತದೆ ಫ್ರೆಂಡ್ಸ್, ಅಲ್ಲಿವರೆಗೆ ಅದನ್ನು ಲೋ ಫ್ಲೇಮಲ್ಲಿ ಬಿಟ್ಬಿಡಬೇಕು. ಇಲ್ಲಿ ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಬಿಟ್ಕೋತಾ ಇದೆ. ಇವಾಗ ರೈಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಆಮೇಲೆ 1 ನಿಮಿಷ ಅದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಎಷ್ಟು ಸಖತ್ ಉದುರಾಗಿ ಬಂದಿದೆ. ಹಾಗೆಯೇ ನಮ್ಮ ಮನೆಯವರು ಕಬಾಬ್ ಕೂಡ ತೊಗೊಂಬಂದಿದ್ರು, ಎಗ್ ರೈಸ್, ಕಬಾಬ್ ಮತ್ತು ಈರುಳ್ಳಿ, ನಿಂಬೆಹಣ್ಣು. ಸೊ ಈ ಥರ ನೈಟ್ ಊಟ ಇತ್ತು. ಐ ಹೋಪ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್.